ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಹಿರಿಯ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಅಶೋಕ್ ಚಂದರ್ಗಿ ಅವರು ಮನವಿ ಪತ್ರವೊಂದನ್ನು ಹಿಡ್ಕೊಂಡು ಈಗ ಮಾಧ್ಯಮಗಳ ಎದುರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದೇನಂತಂದರೆ, ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಚಾರದಲ್ಲಿ ಬೆಳಗಾವಿ ಜಿಲ್ಲೆಗೆ ಮತ್ತು ಹಿರಿಯ ಸಾಹಿತಿಗಳಿಗೆ, ಹಿರಿಯ ಹೋರಾಟಗಾರರಿಗೆ ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರವನ್ನು ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಅವರು ತರ್ತಾ ಇದ್ದಾರೆ. ಯಾವ್ಯಾವ ರೀತಿ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ಕೊಡಬೇಕಾಗಿತ್ತು, ಯಾರ್ಯಾರು ಈ ಒಂದು ವಿಚಾರದಲ್ಲಿ ಯಾರ್ಯಾರಿಗೆ ನೋವಾಗಿದೆ ಅನ್ನುವಂತಹ ವಿಚಾರವನ್ನು ಈಗ ಸ್ವತಃ ಹಿರಿಯ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಅಶೋಕ್ ಚಂದರ್ಗಿ ಅವರು ಒಂದು ಸುದೀರ್ಘವಾದಂಥ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆಯೋದ್ರ ಮೂಲಕ ಅವರು ರಾಜ್ಯ ಸರ್ಕಾರದ ಗಮನವನ್ನು ಸೆಳೀತಾ ಇದ್ದಾರೆ. ಈಗ ಅವರು ನಮ್ಮ ಜೊತೆಗಿದ್ದಾರೆ. ಈ ಪತ್ರದಲ್ಲಿ ಏನೇನು ವಿಚಾರಗಳಿದ್ದಾವೆ, ಯಾವ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಅವರು ತರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈಗ ನಾವು ಮಾತಾಡೋಣ. ಈಗ ನಿನ್ನೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. 70 ಪ್ರಶಸ್ತಿಗಳನ್ನು ಬೆಳಗಾವಿ ಪಟ್ಟಿ ಬಂದಾಗ ನಮಗೆ ಸಹಜವಾಗಿ ಆಘಾತ ಆಯಿತು. ಯಾಕಂದ್ರೆ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ನಾಗರಾಜ್ ಯಾದವ್ ಅವರು ಕೊಟ್ಟದ್ದು ಇದು ಕರ್ನಾಟಕ ಸರ್ಕಾರಕ್ಕೆ ಒಂದು ಕಳಂಕ ತರುವಂಥ ಸಂಗತಿ. ಯಾಕಂದ್ರೆ ಅವ್ರ ಪತಿ ಒಬ್ಬ MLC ಆಗಿರೋದ್ರಿಂದ ಅದೇ ಒಂದು ಕಾರಣಕ್ಕೆ ಕೊಡೋದಾದ್ರೆ, ಬೆಳಗಾವಿಯಲ್ಲಿ ಅವ್ರಿಗಿಂತ ಹಿರಿಯರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ರಾಜಶ್ರೀ ಅವ್ರ ವಯಸ್ಸು 60 ಇಲ್ಲ. 60 ವಯಸ್ಸಿನವರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಒಂದು ನಿಯಮಾವಳಿ ಇದೆ. ಆ ನಿಯಮಾವಳಿ ಉಲ್ಲಂಘಿಸಿದ್ದಲ್ಲದೆ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಯಾವಾಗಲೂ ಗಡಿ ನಾಡು ಪರವಾಗಿಲ್ಲ, ಕರ್ನಾಟಕ ರಾಜ್ಯೋತ್ಸವ ಪರವಾಗಿಲ್ಲ, ಕರ್ನಾಟಕ ನಾಡಗೀತೆ ಪರವಾಗಿಲ್ಲ, ಕರ್ನಾಟಕದ ಚಳವಳಿಯಲ್ಲಿ ಯಾರೂ ಭಾಗವಹಿಸಿಲ್ಲ. ಇಂಥವ್ರಿಗೆ ನೀವು ಪ್ರಶಸ್ತಿ ಕೊಡೋದ್ರಿಂದ ಇಡೀ ಬೆಳಗಾವಿ ಗಡಿ ಭಾಗಕ್ಕೆ ನೀವು ಅಪಚಾರ ಮಾಡಿದೆ ಅಂತ ಹೇಳಬೇಕಾಗಿತ್ತು. ಇವತ್ತು ಈ ಸಂಬಂಧ ಒಂದು ಸುದೀರ್ಘವಾದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕಳಿಸಿದ್ದೇನೆ. ಈಗ ಕಳಿಸಿದ್ದೇನೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಎಂತೆಂಥ ಮನೆಯರು ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ BS ಗವಿಮಠ ಅದಾರ, ಸಾಹಿತ್ಯ ಕ್ಷೇತ್ರದಲ್ಲಿ ಬಸವರಾಜ ಜಗಜಂಪಿ ಅದಾರ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹಿರಿಯರಾದ LS ಶಾಸ್ತ್ರಿ ಅದಾರ. ಇವರೆಲ್ಲರೂ 80ರ ಆಸುಪಾಸು ವಯಸ್ಸಿನವರು. ಆಮೇಲೆ ಸಂಸ್ಥೆ ತೊಗೊಂಡ್ರೆ ಮಾನವ ಬಂಧುತ್ವ ವೇದಿಕೆ, ಇಲ್ಲಿ ಜನಪರವಾದ ಪ್ರಗತಿಪರ ವಿಚಾರ ಬಿತ್ತುವಂಥ ಸಂಸ್ಥೆ ಐತಿ. ರಂಗಭೂಮಿ ತೊಗೊಂಡ್ರೆ ರಂಗ ಕರ್ಮಿಯಾಗಿ DS ಚೌಲ ಅದಾರ. ಶಿಕ್ಷಣ ಸಂಸ್ಥೆ ಕೊಡಬೇಕಾದ್ರೆ ಕರ್ನಾಟಕ ಲಾ ಸೊಸೈಟಿ SM ಕುಲಕರ್ಣಿ ಅವ್ರು ಕೊಡಬೇಕಾಗಿತ್ತು. ನೀವು ಪ್ರೊಫೆಸರ್ ಅವ್ರು ಕೊಡಬೇಕಾದ್ರೆ SB ಕೋಲ್ಕಾರ್ ಅವ್ರು ಕೊಡಬೇಕಾಗಿತ್ತು. ಈ ಎಲ್ಲ ಬಿಟ್ಟು ಈ ಮರಾಠ ಮಂಡಳ ಶಿಕ್ಷಣ ಕೊಡುವ ಉದ್ದೇಶ ಏನು? ಕೇವಲ ಅವರ ಪತಿ MLC ಅಂತ ಒಂದೇ ಕಾರಣಕ್ಕೆ ನೀವು ಕೊಟ್ಟಿರಿ. ಇದಂಥ ಅಪಚಾರ ಯಾವುದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕಳಿಸಿದ್ವಿ, ಗಡಿ ಉಸ್ತುವಾರಿ ಮಂತ್ರಿ ಕಳಿಸಿದ್ವಿ. ಅವರ ಕೊಟ್ಟಂಥ ಪ್ರಶಸ್ತಿಯನ್ನು ಕೂಡಲೇ ತಡೆ ಹಿಡಿಬೇಕು. ನಾವು ಹೇಳಿದಂಥ ಎಲ್ಲ ಮಹಿಳೆಯರಲ್ಲಿ ಒಬ್ಬರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ದೇವೆ. ಇಲ್ಲಾಂದ್ರೆ ಇದು ಗಡಿನಾಡಿನ ಬಗ್ಗೆ ಮುಖ್ಯಮಂತ್ರಿಗಳು ಮೇಲಿನ ಹೇಳ್ತಾರೆ, ಕನ್ನಡ ಪರವಾಗಿದ್ದೀನಿ, ಗಡಿ ಪರವಾಗಿದ್ದೀನಿ ಅಂತ. ಅದು ಬೋಗಸ್ ಅಂತ ಹೇಳ್ಬೇಕಾಗತ್ತೆ. ಮುಖ್ಯಮಂತ್ರಿಗಳಿಗೆ ಇದು ಅಪಚಾರ, ಅವ್ರಿಗೆ ವ್ಯಕ್ತಿತ್ವಕ್ಕೆ ಅಪಚಾರ. ಯಾಕಂದ್ರೆ ಅವ್ರ ವಯಸ್ಸಿನೆಲ್ಲೂ ಉಲ್ಲಂಘನೆ ಆಗೈತಿ. ಮತ್ತು ಕನ್ನಡ ಸಂಸ್ಥೆಗಳು, ಕನ್ನಡ ಹೇಳಿ ಎಷ್ಟು ಜನ ಇದ್ದರೂ ಸಹಿತ ನೀವು ಅವ್ರಿಗೆ ಕೊಟ್ಟಿದ್ದೀರಿ. ಅದನ್ನು ತಡೆ ಹಿಡಬೇಕಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದ ಪತ್ರ ಬರೋದು. ಅದನ್ನು ನಾವು ಇವತ್ತು ನಮ್ಮ ಭಾವನೆಗಳನ್ನು, ಗಡಿ ಭಾಗದ ಕನ್ನಡಿಗರ ಆಕ್ರೋಶವನ್ನು, ಅಸಮಾಧಾನವನ್ನು ನಾವು ತಿಳಿಸಿದ್ದೇವೆ. ಪ್ರತಿ ವರ್ಷನೂ ನೀವು ಲೆಟರ್ ಬರ್ತೀರಿ, ಸರ್ಕಾರ ತನ್ನ ಮಂಡುವಾದವನ್ನು, ತನ್ನ ತೀರ್ಪನ್ನು ಕೊಟ್ಟ. ನೋಡ್ರಿ, ನಮ್ಮದು ಕನ್ನಡ ಹೋರಾಟಗಾರರ ಕೆಲಸ ಏನು? ಸರ್ಕಾರವನ್ನು ಎಚ್ಚರಿಸೋದು, ಕಾಲ ಎಚ್ಚರಿಸೋದು. ಅನೇಕ ವಿಷಯಗಳಲ್ಲಿ ಸರ್ಕಾರ ಗಡಿ ಭಾಗದ ಬಗ್ಗೆ ನಿರ್ಲಕ್ಷ್ಯ ಮಾಡಿದೆ, ಅನೇಕ ವಿಷಯಗಳಲ್ಲಿ ಒಂದಲ್ಲ. ಆದ್ರೆ ಅವ್ರು ಮಾಡ್ತಾರಂತ ನಾವು ಸುಮ್ಕೊಂಡಿರೋದಿಲ್ಲ. ಪ್ರತಿ ವರ್ಷ ನಾವು ಗಡಿ ಭಾಗದ ಕನ್ನಡಿಗರು, ಕನ್ನಡ ಸಂಘಟನೆಗಳು ಹೋರಾಟದ ಮಾರ್ಗ ಹಿಡಿಬೇಕಾಗತ್ತೆ. ಸರ್ಕಾರವನ್ನು ಎಚ್ಚರಿಸಿ ಕೆಲಸ ಮಾಡಬೇಕಾಗತ್ತೆ. ಇಷ್ಟು ಎಚ್ಚರಿಸಿದ್ರು ಕರ್ನಾಟಕ ಸರ್ಕಾರ ಅದು ಕುಂಭಕರ್ಣ ನಿದ್ರೆಯಲ್ಲಿದ್ದರೆ ಅದನ್ನು ನಾವು ಎಚ್ಚರಗೊಳ್ಳುವಂಥ ಕೆಲಸವನ್ನು ನಾವು ಸತತವಾಗಿ ಮುಂದುವರಿಸ್ತೇವೆ. ಈಗ ಪರಿಷ್ಕೃತ ಪಟ್ಟಿ ಏನಾದರೂ ನಾವು ಹೇಳಿದ್ದೀವಿ, ನಮ್ಮದು ಬೆಳಗಾವಿ ಪಟ್ಟಿಗೆ ಅದನ್ನು ರದ್ದು ಮಾಡಿರಿ. ಯಾವುದು ರಾಜ್ಯಪಾಲಿಕೆಕಾರ ಒಂದು 10 ಮಂದಿದು ನಾವು ಲಿಸ್ಟ್ ಕೊಟ್ಟಿದ್ದೀವಿ. ನೀವು ಯಾರಿಗೆ ಕೊಟ್ಟರು ನಮಗೆ ಸಮಾಧಾನ ಅಂತ ನಾವು ತಿಳಿಸಿದ್ದೀವಿ. ಪಟ್ಟಿಯನ್ನು ಇವತ್ತು ಪರಿಷ್ಕೃತಿ ಮಾಡೋಕ್ಕೆ ಸಾಕಷ್ಟು ಅವಕಾಶ ಐತಿ. ಇನ್ನು ನಾಳೆ 1ನೇ ತಾರೀಕು ಸಂಜೆ ಮುಂದೆ 6:30 ಐತಿ. ಅವರು ಮುಖ್ಯಮಂತ್ರಿ ಮನಸ್ಸು ಮಾಡಿದ್ರೆ ರದ್ದು ಮಾಡಿ ಯಾವುದರ ಒಂದು ಸೇರಿಸ್ಬೋದು. ಸರಿ